ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸಲ್ಲಿ ಬರುವಂತಹ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಪ್ರಾಯೋಗಿಕ ಲೆಸನನ್ನು ಇವತ್ತಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ 6ನೇ ತರಗತಿ ಮತ್ತು 7ನೇ ತರಗತಿ ಸೇರಿಸಿ ಫುಟ್ಬಾಲ್ ಥಿಯರಿ ಹೇಳಿದ್ದೀನಿ, ತಾತ್ವಿಕ ವಿಭಾಗದ ಹೇಳಿದ್ದೀನಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಪ್ರಾಯೋಗಿಕ ಹೇಳೋಣ. ಯಾಕೆಂದರೆ ಪ್ರಾಯೋಗಿಕದಲ್ಲಿ ಕ್ವಶನ್ ಬರುವುದರಿಂದ ನಾನು ಪ್ರಾಯೋಗಿಕ ಮತ್ತು ಥಿಯರಿ ಎರಡು ಹೇಳ್ತಾ ಇದ್ದೀನಿ. ಇದು 6th ಮತ್ತು 7th ಯಾಕೆ ಹೇಳ್ತಿದ್ದೀನಿ ಅಂದರೆ 6th 7th ಬಿಟ್ಟರೆ ಬೇರೆ ಯಾವ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಅಂದರೆ 8th 9th 10th ಟೆಕ್ಸ್ಟ್ ಬುಕ್ಕಲ್ಲಿ ಈ ಒಂದು ಲೆಸನ್ ಇಲ್ಲ. ಅದಕ್ಕಾಗಿ ಎರಡೇ ಒಂದು ಬುಕ್ಸಲ್ಲಿರೋದು, ಅದಕ್ಕೋಸ್ಕರ ಎರಡು ಕಂಬೈನ್ ಮಾಡಿ ಇವತ್ತಿನ ತರಗತಿಯನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಫುಟ್ಬಾಲ್ ಆಟದಲ್ಲಿ ನಾವು ಈ ಒಂದು ಲೆಸನ್ನಲ್ಲಿ ಏನು ತಿಳ್ಕೊತೀವಿ ಅಂದರೆ ಡ್ರಿಬ್ಲಿಂಗ್ ಅಂದರೆ ಚೆಂಡಿನೊಂದಿಗೆ ಚಲಿಸುವುದು ಹೇಗೆ, ಒಳಪಾದ ಮತ್ತು ಹೊರಪಾದದ ಪಾಸ್ ಮಾಡುವುದು ಹೇಗೆ, ಪಾದ ಹಾಗೂ ತೊಡೆಯಿಂದ ಚೆಂಡನ್ನು ತಡೆಯುವುದು ಹೇಗೆ, ಗೋಲ್ ಕೀಪಿಂಗ್ ಕೌಶಲ್ಯಗಳು ಅಥವಾ ಸ್ಕಿಲ್ಗಳು, ಇವೆಲ್ಲದರ ಬಗ್ಗೆ ಏನು ಮಾಡ್ತೀವಿ ನಾವು ಇವತ್ತಿನ ಒಂದು ಲೆಸನಲ್ಲಿ ತಿಳ್ಕೊತೀವಿ. ಫುಟ್ಬಾಲ್ ಅಂದ್ರೆ ಅದು ಕಾಲಿನಿಂದ ಆಡುವಂಥ ಒಂದು ಚೆಂಡಿನ ಆಟ ಆಗಿರ್ತೈತೆ. ಮಕ್ಕಳು ಹೆಚ್ಚು ಇಷ್ಟಪಟ್ಟು ಆಡುವ ಆಟ ಯಾವುದಾದ್ರು ಇದ್ದರೆ ಅದು ಫುಟ್ಬಾಲು. ಜಗತ್ತಿನಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ, ಫುಟ್ಬಾಲ್ ಆಡ್ತಾ ಬರ್ತಾ ಇದ್ದಾವೆ. ಈ ಕ್ರೀಡೆಯಿಂದ ಏನಾಗುತ್ತೆ ಅಂದರೆ ಕ್ರೀಡಾಪಟುವಿನ ವೇಗ, ಕಷ್ಟ ಸಹಿಷ್ಣುತೆ, ಬಲ, ಕಾಲು ಚಲಿಸಿದಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗ್ತೈತೆ. ಫುಟ್ಬಾಲ್ ಆಟದ ಕೌಶಲ್ಯಗಳು ಏನು ನೋಡಿರಿ. ಡ್ರಿಬ್ಲಿಂಗ್ ಅಂದರೆ ಏನು ಅಂತಂದರೆ ಚೆಂಡಿನ ಜೊತೆ ಏನು ಮಾಡೋದು, ಚಲಿಸೋದು. ಇದಕ್ಕೇನಂತೀವಿ ಡ್ರಿಬ್ಲಿಂಗ್ ಅಂತೇಳಿ ಕರಿತೀವಿ. ಕಾಲಿನಿಂದ ನಿಧಾನಕ್ಕೆ ಬಾಲನ್ನು ಒದೆಯುತ್ತಾ ಚೆಂಡಿನ ಜೊತೆಗೆ ಮುಂದಕ್ಕೆ ಹೋಗೋದಕ್ಕೆ ಅಂತೀವಿ ಡ್ರಿಬ್ಲಿಂಗ್ ಅಂತೇಳಿ ಕರಿತೀವಿ. ಇದೆಲ್ಲ ಸ್ಕಿಲ್ ನಾವು ಮಾಡಿರ್ತೀವಿ ಬಿ ಪೇಡಲ್ಲಿ, ಅದು ನಮಗೆ ಗೊತ್ತಿರ್ತೈತೆ. ಯಾರೆಲ್ಲ ಬಿ ಪೇಡು ಸಿ ಪೇಡು ಎಂ ಪೇಡ್ ಮಾಡಿದ್ರು ಎಲ್ಲರೂ ಏನು ಮಾಡ್ತಾರೆ, ಈ ಒಂದು ಸ್ಕಿಲ್ಲನ್ನು ಮಾಡಿರ್ತಾರೆ. ಕ್ರೀಡಾಪಟುವು ಚೆಂಡಿನ ಮೇಲೆ ಹತೋಟಿಯನ್ನು ಹೊಂದಿರಬೇಕು. ಡ್ರಿಬ್ಲಿಂಗ್ ಮಾಡುವಾಗ ಅದು ಚೆಂಡು ನಮ್ಮ ನಿಯಂತ್ರಣಕ್ಕೆ ಸಿಗ್ತಾ ಇರಬೇಕು. ಚೆಂಡನ್ನು ಕಾಲಿನ ಹತ್ತಿರ ಅರ್ಧದಿಂದ 1 ಅಡಿ ದೂರದಲ್ಲಿ ಇಟ್ಕೊಂಡಿರಬೇಕು. ಚೆಂಡನ್ನು ನಮ್ಮ ಕಾಲಿನ ಹತ್ತಿರದ ಅರ್ಧದಿಂದ 1 ಅಡಿಯಷ್ಟು ದೂರದಲ್ಲಿ ಆ ಚೆಂಡನ್ನು ಇಟ್ಕೋಬೇಕು. ಪಾದದ ಒಳ ಮತ್ತು ಹೊರ ಭಾಗದಿಂದ ಚೆಂಡನ್ನು ಒದಿಬೇಕು. ಚೆಂಡು ನಮ್ಮ ಹಿಡಿತ ಬಿಟ್ಟು ದೂರಕ್ಕೆ ಹೋಗದ ಹಾಗೆ ಏನು ಮಾಡಬೇಕು, ಅದನ್ನು ಒದಿಬೇಕು. ನಮ್ಮ ಹಿಡಿತದಲ್ಲಿ ಕಂಟ್ರೋಲ್ ಸಿಗಂಗೆ ಇಟ್ಕೋಬೇಕು, ಅದು ಬಿಟ್ಟು ದೂರ ಒದಿಯೋಕ್ಕೆ ಹೋಗಬಾರ್ದು ನಾವು. ನಂತರ ಕಾಲಿನ ಹೊರಭಾಗದಿಂದ ಸ್ವಲ್ಪ ಮುಂದಕ್ಕೆ ಒದಿಬೇಕು. ಈ ಕೌಶಲ್ಯವನ್ನು ಹೀಗೆ ಪದೇ ಪದೇ ಮಾಡಿ ಮಾಡಬೇಕು, ರೂಢಿ ಮಾಡಿಸ್ಕೋಬೇಕು ಅಥವಾ ಮಾಡಬೇಕು ಮಕ್ಕಳಿಗೆ ನಾವು. ಇದೇ ನೋಡಿ, ಇದೇ ಡ್ರಿಬ್ಲಿಂಗ್. ಈ ರೀತಿ ಕಾಲನ್ನು ಇದು ಚೆಂಡನ್ನು ನಮ್ಮ ಕಾಲಿನ ಹತ್ತಿರ ಇಟ್ಕೊಂಡು ಈ ರೀತಿ ಏನು ಮಾಡಬೇಕು, ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಕೋನ್ಗಳಿಟ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ನಮಗೆಲ್ಲ, ಅದು ನಮಗೆ ಗೊತ್ತಿರ್ತೈತಿ. ಇವಾಗ ಒಳಪಾದ ಮತ್ತು ಹೊರಪಾದಗಳಿಂದ ಪಾಸ್ ಮಾಡುವುದು ಹೇಗೆ. ಡ್ರಿಬ್ಲಿಂಗ್ ಆಯಿತು. ಇವಾಗ ಒಳಪಾದ ಮತ್ತು ಹೊರಪಾದದಿಂದ ಹೇಗೆ ಪಾಸ್ ಮಾಡಬೇಕು ಅಂತ ಹೇಳಿ ನೋಡಿರಿ. ಒಳಪಾದದಿಂದ ಪಾಸ್ ಮಾಡುವುದು ಫಸ್ಟ್ ನೋಡಿರಿ. ಚೆಂಡನ್ನು ಪಾಸ್ ಮಾಡುವ ದಿಕ್ಕಿಗೆ ಮುಖ ಮಾಡಿ ನಿಂತಿರಬೇಕು. ನಾವು ಯಾಕಂದ್ರೆ ಪಾಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ದಿಕ್ಕಿಗೆ ಏನು ಮಾಡಬೇಕು, ಮುಖ ಮಾಡಿ ನಿಂತ್ಕೋಬೇಕು. ಚೆಂಡು ದೇಹದ ಅರ್ಧದಿಂದ 1 ಅಡಿ ದೂರ ಇಟ್ಕೊಂಡಿರಬೇಕು. ಚೆಂಡು ಮಾಡಬೇಕು ನಮ್ಮ ದೇಹದ ಅರ್ಧದಿಂದ 1 ಅಡಿ ದೂರದಲ್ಲಿ ಇಟ್ಕೊಂಡಿರಬೇಕು. ಸ್ವಲ್ಪ ಮುಂದಕ್ಕೆ ಬಾಗುತ್ತಾ ಬಲಗಾಲನ್ನು ಹಿಂದೆ ತೆಗೆದುಕೊಂಡು 2 ಕೈಗಳನ್ನು ಬದಿಗೆ ನೋಡಬೇಕು, ಚಾಚಿರಬೇಕು. ಸ್ವಲ್ಪ ಮುಂದಕ್ಕೆ ಬಾಗುತ್ತಾ ಬಲಗಾಲನ್ನು ನೋಡಬೇಕು, ಹಿಂದೆ ತೆಗೆದುಕೊಂಡು 2 ಕೈಗಳನ್ನು ನೋಡಬೇಕು, ಬದಿಗೆ ಚಾಚಿರಬೇಕು. ಎಡಗಾಲು ನೆಲದ ಮೇಲೆ ಗಟ್ಟಿಯಾಗಿರಬೇಕು. ಬಲಗಾಲಿನ ಒಳಪಾದದಿಂದ ಚೆಂಡಿನ ಮಧ್ಯಭಾಗದಿಂದ ಏನಿರಬೇಕು, ಒದಿಬೇಕು. ಎಡಗಾಲು ನೆಲದ ಮೇಲೆ ಗಟ್ಟಿಯಾಗಿರಬೇಕು. ಬಲಗಾಲಿನ ಒಳಪಾದದಿಂದ ಏನಿರಬೇಕು, ಚೆಂಡನ್ನು ಮಧ್ಯಭಾಗದಲ್ಲಿ ಒದಿಬೇಕು. ಇದಕ್ಕೇನಂತೀವಿ, ಒಳಪಾದದಿಂದ ಪಾಸ್ ಮಾಡುವುದು ಅಂಥೇಳಿ ಕರಿತೀವಿ. ನೋಡಿ, ರೀತಿ ಮಾಡ್ತಿದ್ದಾರಲ್ಲ, ಇದೆಲ್ಲ ಒಳಪಾದದಿಂದ ಮಾಡುವಂಥ ಸ್ಕಿಲ್ ಆಗಿರ್ತೈತಿ. ಇವಾಗ ಹೊರಪಾದದಿಂದ ಹೆಂಗೆ ಮಾಡಬೇಕು ಅಂಥೇಳಿ ನೋಡಿರಿ. ಹೊರಪಾದದಿಂದ ಪಾಸ್ ಮಾಡುವುದು ಅದೇ ರೀತಿ ಸ್ವಲ್ಪ ಮುಂದಕ್ಕೆ ಬಾಗುತ್ತಾ ಬಲಗಾಲನ್ನು ಏನು ಮಾಡಬೇಕು, ಹಿಂದೆ ತೆಗೆದುಕೊಳ್ಬೇಕು. 2 ಕೈಗಳನ್ನು ಬದಿಗೆ ಚಾಚಿರಬೇಕು. ಅಂದರೆ ಹೊರಪಾದದ ಯಾವ ರೀತಿ, ಒಳಪಾದ ಯಾವ ರೀತಿ ಮಾಡಿದೆವೋ ಅದೇ ರೀತಿ ಏನು ಮಾಡಬೇಕು, ಸ್ವಲ್ಪ ಮುಂದಕ್ಕೆ ಬಾಗ್ತಾ ಬಲಗಾಲನ್ನು ಏನು ಮಾಡಬೇಕು, ಹಿಂದೆ ತೆಗೆದುಕೊಂಡು 2 ಕೈಗಳನ್ನು ಏನು ಮಾಡಬೇಕು, ಬದಿಗೆ ಚಾಚಿರಬೇಕು. ಬಲಗಾಲನ್ನು ಮುಂದಕ್ಕೆ ಚಾಚುತ್ತಾ ಬಲಗಾಲಿನ ಪಾದವನ್ನು ಸ್ವಲ್ಪ ಒಳಬದಿಗೆ ಬಾಗಿಸಿ ಪಾದದ ಹೊರಭಾಗದಿಂದ ಚೆಂಡನ್ನು ಪಾಸ್ ಮಾಡಬೇಕು. ಇದಕ್ಕೇನಂತೀವಿ, ಹೊರಪಾದದಿಂದ ಪಾಸ್ ಮಾಡುವುದು ಅಂಥೇಳಿ ಕರಿತೀವಿ. ಇದು ನೋಡಿರಿ, ಇದೇ ಹೊರಪಾದದಿಂದ ಪಾಸ್ ಮಾಡುವ ಒಂದು ಸ್ಕಿಲ್ ಆಗಿರ್ತೈತೆ. ಈಗ ಪಾದದಿಂದ ಮತ್ತು ತೊಡೆಗಳಿಂದ ಚೆಂಡನ್ನು ತಡೆಯುವುದು ಯಾವ ರೀತಿ ಮಾಡಬೇಕು ಅಂತ ನೋಡಿರಿ. ಪಾದದಿಂದ ಚೆಂಡನ್ನು ತಡೆಯುವುದು, ಚೆಂಡು ಇರುವ ದಿಕ್ಕಿಗೆ ಮುಖ ಮಾಡಿ ಓಡುತ್ತಿರಬೇಕು. ಚೆಂಡೆ ಕಡಿದನು ಆ ಒಂದು ಚೆಂಡಿಗೆ ಮುಖ ಮಾಡಿ ಏನು ಮಾಡಬೇಕು, ನಾವು ಓಡ್ತಾ ಇರಬೇಕು. ಎಡಗಾಲಿನ ಮೊಣಕಾಲು ಸ್ವಲ್ಪ ಬಾಗಿದ್ದು
ಚೆಂಡು ಬರುವ ದಿಕ್ಕಿಗೆ ಸಮೀಪ ಇರುವಂತಹ ಕಾಲನ್ನು ಬದಿಗೆ ಚಾಚಿರಬೇಕು. ಎಡಗಾಲಿನ ಮೊಣಕಾಲಿನ ನೋಡಬೇಕು ಸ್ವಲ್ಪ ಬಾಗಿದ್ದು ಚೆಂಡು ಬರುವ ದಿಕ್ಕಿಗೆ ಸಮೀಪ ಇರುವ ಕಾಲನ್ನು ಬದಿಗೆ ಚಾಚಿರಬೇಕು. ಚಾಚಿದ ಕಾಲು ಸುಮಾರು 4 ರಿಂದ 5 ಇಂಚು ಮೇಲಕ್ಕೆ ಎತ್ತಿರಬೇಕು. ಚೆಂಡು ಪಾದದ ಭಾಗಕ್ಕೆ ಬಂದ ತಕ್ಷಣ ಬಲಗಾಲನ್ನು ಚೆಂಡನ್ನು ನಿಧಾನಕ್ಕೆ ಹಿಂದಕ್ಕೆ ಎಳಿಬೇಕು. ಇದಕ್ಕೇನಂತೀವಿ ಪಾದದಿಂದ ಚೆಂಡನ್ನು ತಡೆಯುವುದು ಅಂಥೇಳಿ ಕರಿತೀವಿ. ಜಗತ್ತಿನ ಅತಿ ಹೆಚ್ಚು ದೇಶಗಳು ಆಡುವಂತಹ ಒಂದು ಯಾವುದಾದ್ರೂ ಒಂದು ಗೇಮ್ಸ್ ಇದೆ ಅಂದರೆ ಅದು ಫುಟ್ಬಾಲ್. ಇದು ಕ್ರಿಕೆಟ್ಗಿಂತ ಹೆಚ್ಚಾಗಿ ಈ ಒಂದು ಗೇಮ್ಸನ್ನು ಆಡ್ತಾರೆ, ಅಷ್ಟೇ ಇದಕ್ಕೆ ಕ್ರೇಜ್ ಕೂಡ ಇದೆ. ಈಗ ತೊಡೆಗಳಿಂದ ಚೆಂಡನ್ನು ತಡೆಯುವುದು ಹೇಗೆ, ತೊಡೆಗಳಿಂದ ಹೆಂಗೆ ತಡೆಯಬೇಕು ಅಂತ ನೋಡಿರಿ. ಚೆಂಡು ಬರುವ ದಿಕ್ಕಿಗೆ ಮುಖ ಮಾಡಿ ಓಡುತ್ತಿರಬೇಕು. ಚೆಂಡು ಸಮೀಪ ಬಂದ ತಕ್ಷಣ ತೊಡೆಯನ್ನು ಸೊಂಟದ ಎತ್ತರಕ್ಕೆ ಎತ್ತಬೇಕು. ಮೇಲೆ ಜಿಗಿದು ತೊಡೆಗಳ ಹತ್ರ ಬರಂಗೆ ನಾವು ಏನು ಮಾಡಬೇಕು, ಜಿಗಿಬೇಕು. ಪಾದ ಕೆಳಮುಖವಾಗಿರಬೇಕು ಮತ್ತು ಚೆಂಡು ಬಲ ತೊಡೆಗೆ ಸಂಪರ್ಕಿಸಬೇಕು. ಕಾಲಿನ ಜೊತೆ ಚೆಂಡನ್ನು ನಿಧಾನವಾಗಿ ನೆಲಕ್ಕೆ ತಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು, ಬಿಡಬಾರ್ದು. ಈ ರೀತಿ ಇಲ್ಲಿ 2 ಕಾಲುಗಳ ಮಧ್ಯೆ ನೋಡಬೇಕು, ನಾವು ಚೆಂಡನ್ನು ಹಿಡಿಯುವಂತಹ ಪ್ರಯತ್ನ ಮಾಡಬೇಕು. ಈಗ ಗೋಲ್ ಕೀಪಿಂಗ್ ಸ್ಕಿಲ್ಸ್ ನೋಡಿರಿ. ಗೋಲ್ ಕೀಪರ್ನ ನಿರ್ದಿಷ್ಟ ಉಡುಗೆಯನ್ನು ಧರಿಸಿ ಗೋಲ್ ಪೋಸ್ಟ್ ಸ್ಥಳದಲ್ಲಿ ಚೆಂಡು ಬರುವ ದಿಕ್ಕಿಗೆ ಮುಖ ಮಾಡಿ ನಿಂತಿರಬೇಕು. ಗೋಲ್ ಕೀಪರ್ ಏನು ಮಾಡಬೇಕು, ನಿರ್ದಿಷ್ಟ ಉಡುಗೆಯನ್ನು ಅಂದರೆ ಅವರು ಗೋಲ್ ಕೀಪರಿಗೆ ಒಂದು ಸಪ್ರೇಟ್ ಉಡುಗೆ ಇರ್ತೈತಿ, ಆ ಒಂದು ಉಡುಗೆಯನ್ನು ಧರಿಸಿ ಗೋಲ್ ಪೋಸ್ಟ್ ಸ್ಥಳದಲ್ಲಿ ಚೆಂಡು ಬರುವ ದಿಕ್ಕಿಗೆ ನಿಲ್ಲಬೇಕು, ಮುಖ ಮಾಡಿ ನಿಂತಿರಬೇಕು. ಮೊಣಕಾಲುಗಳನ್ನು ಮಡಚಿ ಮುಂದಕ್ಕೆ ಬಾಗಿರಬೇಕು. 2 ಅಂಗೈಗಳನ್ನು ಬಿಡಿಸಿ ಚೆಂಡು ಬರುವಂಥ ದಿಕ್ಕಿಗೆ ಹಿಡಿದಿರಬೇಕು. ಮೊಣಕಾಲುಗಳು ಒಂದಕ್ಕೊಂದು ಸಮೀಪವಿರಬೇಕು. ಚೆಂಡು ಮೊಣಕಾಲುಗಳ ಮಧ್ಯದಲ್ಲಿ ಹೋಗದಂತೆ ಮೊಣಕಾಲುಗಳನ್ನು ಇಟ್ಟಿರಬೇಕು. ಚೆಂಡು ಅವನಿಗೆ ಸಿಕ್ಕ ತಕ್ಷಣ ಅವನು ತನ್ನ ತಂಡದವರಿಗೆ ಚೆಂಡನ್ನು ಒದಿಬೇಕು, ಇಲ್ಲದಿದ್ದರೆ 2 ಕೈಗಳಿಂದ ಅದನ್ನು ಎಸಿಬೇಕು. ಇದೇ ನೋಡ್ರಿ ಗೋಲ್ ಕೀಪರ್ನ ಒಂದು ಚಿತ್ರ ಇದೆ. ಇದು ಗೋಲ್ ಕೀಪರ್ ಈ ರೀತಿ ವಿಭಿನ್ನವಾದಂಥ ಉಡುಗೆ ಮೂಲಕ ಏನು ಮಾಡ್ತಾರೆ, ಅಲ್ಲಿ ಗೋಲ್ ಕೀಪರ್ ಒಂದು ಕ್ರಿಯೆಯನ್ನು ಸಂಘಟನೆ ಮಾಡ್ತಾರೆ, ಅಂದರೆ ಅದೊಂದು ನಡೆಸ್ಕೊಡ್ತಾರೆ. ಅವ್ರಿಗೆ ಅಂತೀವಿ ಗೋಲ್ ಕೀಪರ್ ಅಂತೀವಿ. ಆಟಗಾರಕ್ಕಿಂತ ಇವರು ಸಮವಸ್ತ್ರ ಬೇರೆ ಆಗಿರ್ತೈತಿ. ಇಲ್ಲಿ ಚಟುವಟಿಕೆ ಇದೆ, ಚಟುವಟಿಕೆ ಮಾಡಿ ನೋಡಿರಿ, ಗಮನಿಸಿ. ಫುಟ್ಬಾಲ್ ಆಟಕ್ಕೆ ಬೇಕಾಗುವಂಥ ಪರಿಕರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಅವು ಯಾವೆಂದರೆ ಫುಟ್ಬಾಲ್ ಶೂ ಬೇಕು, ಮತ್ತು ಸ್ಟಾಕಿಂಗ್ಸ್ ಬೇಕು, ಎದೆ ಸಂಖ್ಯೆ ಬೇಕು, ಎದೆ ಸಂಖ್ಯೆ ಹೊಂದಿದ ಬನಿಯನ್ ಹಾಕೋಬೇಕು, ಶೀನ್ ಗಾರ್ಡ್ ಇರಬೇಕು, ಇಂಪಾರ್ಟೆಂಟ್ ಇದು, ಶಾರ್ಟ್ಸ್, ಗೋಲ್ ಕೀಪರ್ಸ್ ಕಿಟ್, ಫುಟ್ಬಾಲ್, ಸ್ಟಾಕಿನ್ಸ್, ಮೂಲೆ, ಧ್ವಜಗಳು, ಇವೆಲ್ಲ ಏನಿರಬೇಕು ಫುಟ್ಬಾಲ್ ಆಟಕ್ಕೆ ಬೇಕಾಗಬೇಕು. ಫುಟ್ಬಾಲ್ ಆಡಬೇಕಾದ್ರೆ ಇವೆಲ್ಲ ಒಂದು ಪರಿಕರಗಳು ಬೇಕು. ಮಕ್ಕಳ ಭವಿಷ್ಯ ನಿರ್ಮಾಣವಾಗುವುದು 4 ಗೋಡೆಗಳ ಮಧ್ಯದಲ್ಲಿ ಅಲ್ಲ, ಫುಟ್ಬಾಲ್ ಅಂಕಣದಲ್ಲಿ ಅಂತ ಹೇಳಿದ್ದಾರೆ. ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದ. ಅವ್ರು ಹೇಳ್ತಾರೆ ಮಕ್ಕಳ ಭವಿಷ್ಯ ನಿರ್ಮಾಣವಾಗುವುದು 4 ಗೋಡೆಗಳ ಮಧ್ಯದಲ್ಲಿ ಅಲ್ಲ, ಅದು ಫುಟ್ಬಾಲ್ ಅಂಕಣದಲ್ಲಿ ಅಂತ. ಫುಟ್ಬಾಲ್ಗೆ ಒಂದು ಸಂಬಂಧಪಟ್ಟಂಥ ಒಂದು ಕೊಟೇಶನ್ ಅವರನ್ನು ನೀಡಿದ್ದಾರೆ. ಇಂಪಾರ್ಟೆಂಟ್ ಇದು ಕೊಟೇಶನ್ ಬಿಟ್ಕೋಬೇಕು. ಇದಿಷ್ಟು 6ನೇ ತರಗತಿದಾಯಿತು. ಇವಾಗ ಹಾಗೆ 7ನೇ ತರಗತಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇದು 7ನೇ ತರಗತಿದು ಪ್ರಾಯೋಗಿಕ ಪಾಠ. ಇಲ್ಲಿಂದ ಕೂಡ ಥಿಯರಿ ಹೇಳಿದ್ದೀನಿ ಅಂತ ಅವಾಗ ಹೇಳಿದ್ದೀನಿ. ಇವಾಗ ಫುಟ್ಬಾಲ್ದು ಪ್ರಾಯೋಗಿಕ ನೋಡಿರಿ. 7ನೇ ತರಗತಿದು ಅತ್ಯಂತ ಜನಪ್ರಿಯ ಆಟವಾದಂತಹ ಫುಟ್ಬಾಲ್ ಆಟವು ಜಗತ್ತಿನಾದ್ಯಂತ ಅತಿ ಹೆಚ್ಚು ರಾಷ್ಟ್ರಗಳು ಆಡುವಂತಹ ಒಂದು ಕ್ರೀಡೆಯಾಗಿರ್ತೈತೆ. ಇಲ್ಲಿ ನಾವು ಏನು ಬೇಕು, ಕ್ರೀಡೆ ಒಂದು ಫುಟ್ಬಾಲ್ ಆಡಬೇಕಾದ್ರೆ ಕಾಲ್ಚಳಕ ಬೇಕು, ವೇಗದ ಓಟ ಬೇಕು, ಕೌಶಲ್ಯ ಬೇಕು, ಕಷ್ಟ ಸಹಿಷ್ಣುತೆಯನ್ನು ಬಳಸಿ ನೋಡಬೇಕು ಈ ಒಂದು ಗೇಮ್ಸನ್ನು ನಾವು ಆಡಬೇಕು. ಈ ತರಗತಿಯಲ್ಲಿ ಈ ಆಟಕ್ಕೆ ಸಂಬಂಧಪಟ್ಟಂಥ ಹಲವು ಕೌಶಲ್ಯಗಳು ಅಂದರೆ ದಿ ಚೀಪ್, ಒದೆತ, ಹೆಡ್ಡಿಂಗು ಮುಂತಾದ ಕೌಶಲ್ಯಗಳನ್ನು ಇಲ್ಲಿ ನಾವು ಕಲಿಬೇಕು. ದಿ ಚೀಪ್ ಅಂದರೆ ಏನು ಅಂತಂದರೆ ಅಲ್ಪಾಂತರ ಒದೆತ ಮತ್ತು ದೀರ್ಘಾಂತರ ಒದೆತ. ಅಲ್ಪಾಂತರ ಒದೆತ ಅಂದರೆ ಏನಂದರೆ ಚೆಂಡಿನ ಬಲಬದಿಯಿಂದ ಸುಮಾರು 2-3 ಹೆಜ್ಜೆ ಹಿಂದಿನಿಂದ ಓಡುತ್ತಾ ಬರಬೇಕು. ಚೆಂಡಿನ ಬಲಬದಿಯಿಂದ ಸುಮಾರು 2-3 ಹೆಜ್ಜೆ ಹಿಂದಿನಿಂದ ಓಡುತ್ತಾ ಬರಬೇಕು. ಎಡಗಾಲನ್ನು ಸುಮಾರು 9 ರಿಂದ 10 ಇಂಚು ಹಿಂದೆ ಇಡಬೇಕು. ಎಡಗಾಲ ನೋಡಬೇಕು 9 ರಿಂದ 10 ಇಂಚು ಹಿಂದೆ ಇಡಬೇಕು. ಎಡಗಾಲನ್ನು ಮೊಣಕಾಲಿನ ಹತ್ತಿರ ಸ್ವಲ್ಪ ಬಾಗಿಸಿ ದೇಹವನ್ನು ಬಲಬದಿಗೆ ಸ್ವಲ್ಪ ಬಾಗಿಸಬೇಕು. ದೇಹವನ್ನು ಸ್ವಲ್ಪ ಬಲಬದಿಗೆ ತಂದು ಮುಂದೆ ಬಾಗಿಸಿ 2 ಕೈಗಳನ್ನು ಬದಿಗೆ ಚಾಚಿರಬೇಕು. ಚೆಂಡಿನ ಮೇಲೆ ಗಮನವಿಟ್ಟು ಬಲ ಮೊಣಕಾಲು ಚೆಂಡಿನ ಮೇಲೆ ಬರುವಂತೆ ಮಾಡಬೇಕು, ಮುಂದಕ್ಕೆ ತರಬೇಕು. ಮುಂದೆ ಚಾಚಿದ ಬಲಗಾಲಿನ ಪಾದದ ಒಳಭಾಗದಿಂದ ಚೆಂಡನ್ನು ಕೆಳಭಾಗಕ್ಕೆ ಒದಿಬೇಕು. ಈ ರೀತಿ ಈ ಒಂದು ಸ್ಕಿಲ್ಲನ್ನು ನಾವು ಮಾಡಬೇಕು. ಇದಕ್ಕೇನಂತೀವಿ ನಾವು ದಿ ಚೀಪ್ ಅಥವಾ ಅಲ್ಪಾಂತರ ಒದೆತ ಅಥವಾ ದೀರ್ಘಾಂತರ ಒದೆತ ಅಂಥೇಳಿ ಕರಿತೀವಿ. ಇದರಿಗೆ ನಾವು ಅಲ್ಪಾಂತರ ಇದ್ರ ಬಗ್ಗೆ ತಿಳ್ಕೊಟ್ಟಿದ್ದೀವಿ. ನಾನು ಸರಿ ಹೇಳ್ತೀನಿ ನೋಡ್ರಿ.
ಚೆಂಡಿನ ಬಲಬದಿಯಿಂದ, ಅಂದರೆ ನಮ್ಮ ಚೆಂಡು ಇರ್ತದಲ್ಲ ಆ ಚೆಂಡಿನ ಬಲಬದಿಯಿಂದ ಚೆಂಡು ಇಟ್ಟಿದ್ದೀವಿ ಅಂದರೆ ಅದರ ಬಲಬದಿಯಿಂದ 2-3 ಹೆಜ್ಜೆ ಹಿಂದಿನಿಂದ ಇಡಬೇಕು. ನಾವು ಓಡ್ಕೋತಾ ಬರಬೇಕು. ಚೆಂಡು ಇಟ್ಟು ಅದ್ರ ಹಿಂದಿನ ಇಡಬೇಕು, 2-3 ಹೆಜ್ಜೆ ಹೊಡ್ಕೋತಾ ಬರಬೇಕು. ಎಡಗಾಲನ್ನು ಸುಮಾರು 9ರಿಂದ 10 ಇಂಚು ಹಿಂದೆ ಇಡಬೇಕು. ಏನು ಮಾಡಬೇಕು, ನಮ್ಮ ಎಡಗಾಲಿದೆ ಅಂದರೆ ಅದು 2-3 ಹೆಜ್ಜೆ ಇಟ್ಟು 9ರಿಂದ 10 ಇಂಚಷ್ಟು ಹಿಂದೆ ಇಡಬೇಕು. ಎಡಗಾಲನ್ನು ಮೊಣಕಾಲಿಗೆ ಹತ್ತಿರ ಸ್ವಲ್ಪ ಬಾಗಿಸ್ಬೇಕು. ಎಡಗಾಲನ್ನು ಮೊಣಕಾಲಿನ ಹತ್ತಿರ ಸ್ವಲ್ಪ ಬಾಗಿಸಿ ದೇಹವನ್ನು ನೋಡಬೇಕು, ಬಲಬದಿಗೆ ಸ್ವಲ್ಪ ಬಾಗಿಸಬೇಕು. ದೇಹವನ್ನು ಸ್ವಲ್ಪ ಬಲ ಒಂದು ಬದಿಗೆ ತಂದು ಮುಂದೆ ಏನು ಮಾಡಬೇಕು, ಬಾಗಿಸಿ ಎರಡೂ ಕೈಗಳಿಂದ ಬದಿಗೆ ಚಾಚಿರಬೇಕು. ಚೆಂಡಿನ ಮೇಲೆ ಗಮನವಿಟ್ಟು ಬಲ ಮೊಣಕಾಲನ್ನು ಸ್ವಲ್ಪ ಬೆಂಡ್ ಮಾಡಬೇಕು. ಚೆಂಡಿನ ಮೇಲೆ ಬರುವಂತೆ ಮುಂದಕ್ಕೆ ತರಬೇಕು. ಮುಂದೆ ಚಾಚಿದ ಬಲಗಾಲಿನ ಪಾದದ ಒಳಭಾಗದ ಚೆಂಡಿನ ಕೆಳಭಾಗಕ್ಕೆ ಹೊದಿಬೇಕು. ಈ ರೀತಿ ನಮ್ಗೆ ಇಲ್ಲೇನಷ್ಟು ಇಂಪಾರ್ಟೆಂಟ್ ಆಗೋಲ್ಲ, ಅದ್ರ ಗೇಮ್ಸ್ ಆಡೋ ಟೈಮ್ನಾಗೆ ಇದೊಂದು ಸ್ಕಿಲ್ ನಮಗೆ ಗೊತ್ತಿರಬೇಕು. ಇದೇನು ಎಕ್ಸಾಮ್ನ ಈ ಥರ ಹೆಂಗೆ ಮಾಡಬೇಕಂತ ಕೇಳಲ್ಲ, ಆದರೆ ಒಂಥರ ನೀವು ತಿಳ್ಕೊಂಡ್ರೆ ನಮಗೆ ಏನಾಗೋದಿಲ್ಲ. ಇವಾಗ ದೀರ್ಘಾಂತರ ಒದೆತ, ಅಲ್ಪಾಂತರ ಒದೆತ ಇದೆ, ಈಗ ದೀರ್ಘಾಂತರ ಒದೆತ. ಚೆಂಡಿನ ಬಲಬದಿಯಿಂದ ಸುಮಾರು 2-3 ಹೆಜ್ಜೆ ಹಿಂದಿನಿಂದ ಓಡ್ತಾ ಬರಬೇಕು. ಎಡಗಾಲನ್ನು ಸ್ವಲ್ಪ ಅಂದರೆ ಸುಮಾರು 9ರಿಂದ 10 ಇಂಚು ಹಿಂದೆ ಇಡಬೇಕು. ಎಡಗಾಲನ್ನು ಮೊಣಕಾಲಿನ ಹತ್ತಿರ ಸ್ವಲ್ಪ ಬಾಗಿಸಬೇಕು. ದೇಹವನ್ನು ಸ್ವಲ್ಪ ಬಲಭಾಗಕ್ಕೆ ಮತ್ತು ಮುಂದಕ್ಕೆ ಬಾಗಿಸಿ ಎರಡು ಕೈಗಳನ್ನು ಬದಿಗೆ ಚಾಚಿರಬೇಕು. ಚೆಂಡಿನ ಮೇಲೆ ಗಮನವನ್ನು ಇಟ್ಟು ಬಲ ಮೊಣಕಾಲು ಚೆಂಡಿನ ಮೇಲೆ ಹಾಗೂ ಸ್ವಲ್ಪ ಹಿಂದೆ ಬರುವಂತೆ ಬಲಗಾಲನ್ನು ಮುಂದಕ್ಕೆ ನೋಡಬೇಕು, ಅವಾಗ ಚಾಚಬೇಕು. ಬಲಗಾಲಿನ ಮುಂಭಾಗವು ಚೆಂಡಿನ ಸುಮಾರು 1/3 ಎತ್ತರದಲ್ಲಿ ಸಂಪರ್ಕವನ್ನು ಹೊಂದುವಂತೆ ಒದಿಬೇಕು. ಚೆಂಡಿನ ಸಂಪರ್ಕದಲ್ಲಿ ಬರುವಾಗ ದೇಹದ ಭಾಗವನ್ನು ಸ್ವಲ್ಪ ಹಿಂದೆ ಬಾಗಿಸಬೇಕು. ಚೆಂಡನ್ನು ಒದ್ದಾದ ಮೇಲೆ ಕಾಲನ್ನು ನೇರವಾಗಿ ನಿಮ್ಮ ಸೊಂಟದ ಎತ್ತರಕ್ಕೆ ಬರುವಂತೆ ಏನು ಮಾಡಬೇಕು, ಚಾಚಬೇಕು. ಇದಕ್ಕೆ ಏನಂತೀವಿ ನಾವು ದೀರ್ಘಾಂತರ, ಏನಂತೀವಿ ದೀರ್ಘಾಂತರ ಒದೆತ ಅಂಥೇಳಿ ಕರಿತೀವಿ. ಇದೇ ದೀರ್ಘಾಂತರ ಒದೆತ, ಅಂದರೆ ಸ್ವಲ್ಪ ಸ್ಪೀಡಾಗಿ ಒದಿಬೇಕಿದು. ಈಗ ಎದೆಯನ್ನು ಚೆಂಡನ್ನು ತಡೆಯುವುದು ಹೇಗೆ? ಈ ರೀತಿ ಎದೆಯನ್ನು ನಾವು ಚೆಂಡನ್ನು ಚೆಂಡು ಬರ್ತಾಯಿದೆ, ಎದೆಯನ್ನು ತಡೆಯಬೇಕು. ತಡೆದು ನೋಡಬೇಕು, ಕೆಳಗೆ ಬರ್ತೈತೆ, ಕೆಳಗೆ ಬಿದ್ದ ಮೇಲೆ ಅದು ನಿಚ್ಚಲ ಸ್ಥಿತಿಗೆ ಬರ್ತೈತೆ. ಈ ರೀತಿ ಎದೆಯಿಂದ ಚೆಂಡನ್ನು ತಡೆಯುವುದು ಈ ಒಂದು ಸ್ಕಿಲ್ ಬರ್ತೈತೆ. ಚೆಂಡನ್ನು ದಿಕ್ಕನ್ನು ಸರಿಯಾಗಿ ಗಮನಿಸಬೇಕು. ಚೆಂಡಿನ ಬರುವಂಥ ದಿಕ್ಕನ್ನು ಸರಿಯಾಗಿ ಗಮನಿಸಬೇಕು. ಚೆಂಡನ್ನು ಎದೆಯಿಂದ ತಡೆಯಬೇಕು. ಚೆಂಡನ್ನು ಎದೆಯಿಂದ ಜಾರಿಸಿ ಕಾಲಿನ ಹತ್ತಿರ ಬಿಡಿಸಬೇಕು. ಕಾಲಿನ ಹತ್ತಿರ ಬಿದ್ದು ಚೆಂಡನ್ನು ತನ್ನ ಸಹ ಆಟಗಾರರಿಗೆ ಪಾಸ್ ಮಾಡಬೇಕು. ಇದಕ್ಕೇನಂತೀವಿ, ಎದೆಯಿಂದ ಚೆಂಡನ್ನು ತಡೆಯುವುದು ಅಂತೇಳಿ ಕರಿತೀವಿ. ಈಗ ವಾಲಿ, ಹಾಫ್ ವಾಲಿ ಒದೆತ. ವಾಲಿ, ಹಾಫ್ ವಾಲಿ ಒದೆತ. ಇದು ವಾಲಿ ಅಂದರೆ ಏನು ನೋಡ್ರಿ, ಪುಟಿದೇಳುವ ಮುನ್ನವೇ ಚೆಂಡನ್ನು ನೇರವಾಗಿ ಒದಿಬೇಕು. ಹಾಫ್ ವಾಲಿ ಅಂದರೆ ಪುಟಿದಿದ್ದ ಚೆಂಡನ್ನು ಗಾಳಿಯಲ್ಲಿ ನೇರವಾಗಿ ಒದಿಬೇಕು. ಅದಕ್ಕೇನಂತೀವಿ ಹಾಫ್ ವಾಲಿ. ಪುಟಿದೇಳುವ ಮುನ್ನ ಏನು ಮಾಡಬೇಕು, ಅದ ಮೇಲೆ ಬರ್ತಾಯಿದೆ ಅಂದಾಗೆ ನಾವು ಏನು ಮಾಡಬೇಕು, ಚೆಂಡನ್ನು ನೇರವಾಗಿ ಒದಿಬೇಕು. ಅದಕ್ಕೇನಂತೀವಿ ವ್ಯಾಲಿ ಅಂತೀವಿ. ಹಾಫ್ ವ್ಯಾಲಿ ಅಂದರೆ ಪುಟಿದಿದ್ದ ಚೆಂಡನ್ನು, ಅಂದರೆ ಸ್ವಲ್ಪ ಮಧ್ಯಕ್ಕೆ ಬರ್ತೈತೆ, ಅವಾಗ ಏನು ಮಾಡಬೇಕು, ಗಾಳಿಯಲ್ಲಿ ನೇರವಾಗಿ ಒದಿಬೇಕು. ಇದಕ್ಕೇನಂತೀವಿ ಹಾಫ್ ವಾಲಿ ಅಂತೇಳಿ ಕರಿತೀವಿ. ಹಾಫ್ ವಾಲಿ ನೋಡಿರಿ, ಚೆಂಡು ಮೇಲಿಂದ ನೆಲಕ್ಕೆ ಬೀಳುವ ದಿಕ್ಕಿನಲ್ಲಿ ಹೋಗಬೇಕು. ಚೆಂಡು ಎಲ್ಲಿ ಮೇಲೆ ಕೆಳಗೆ ಬರ್ತಿದ್ದನೋ ಆ ಒಂದು ದಿಕ್ಕಿಗೆ ಹೋಗಬೇಕು. ಬಲತೊಡೆಯನ್ನು ಸೊಂಟದ ಎತ್ತರಕ್ಕೆ ಚಾಚಬೇಕು. ಬಲಗಾಲಿನ ಕೆಳಭಾಗವನ್ನು ಮತ್ತು ಪಾದವನ್ನು ನೆಲದ ಮೇಲೆ ಬಾಗಿಸಬೇಕು. ನೆಲದ ದಿಕ್ಕಿನಲ್ಲಿ ಬಾಗಿಸಬೇಕು. ಚೆಂಡು ನೆಲದ ಸಂಪರ್ಕದಲ್ಲಿ ಬರುವಂತಹ ಮುನ್ನವೇ ಏನು ಮಾಡಬೇಕು, ಅವಾಗ ಬಲಗಾಲಿನಿಂದ ಜೋರಾಗಿ ಮುಂದಕ್ಕೆ ಅಥವಾ ಮೇಲಕ್ಕೆ ಒದಿಬೇಕು. ಚೆಂಡು ಬಿದ್ದ ಮೇಲೆ ಬಲಗಾಲಿನ ಕೆಳಭಾಗವನ್ನು ಸೊಂಟಕ್ಕೆ ತರಬೇಕು. ಈಗ ಹೆಡ್ಡಿಂಗ್ ನೋಡಿ, ಹೆಡ್ಡಿಂಗ್ ಈ ರೀತಿ ಚೆಂಡು ಬರ್ತಾಯಿದೆ ಅಂದಾಗ ಇಲ್ಲಿ ನಾವು ಹೆಡ್ಡಿಂದ ಏನು ನೋಡಬೇಕು, ಅದಕ್ಕೆ ಹೊಡಿಬೇಕು. ಈ ರೀತಿ ಹೊಡೆದಾಗ ಅದೇನಾಗ್ತೈತೆ, ಮುಂದೆ ಹೋಗ್ತಾ ಇರ್ತೈತೆ. ಇದಕ್ಕೇನಂತೀವಿ ಹೆಡ್ಡಿಂಗ್ ಅಂತ. ಚೆಂಡು ಬರುವ ದಿಕ್ಕಿಗೆ ಹೋಗಬೇಕು. ಜಿಗಿದು ಹಣೆಯಿಂದ ಚೆಂಡನ್ನು ಸಂಪರ್ಕಿಸಬೇಕು. ಚೆಂಡನ್ನು ಪಾಸ್ ಮಾಡುವ ದಿಕ್ಕಿಗೆ ಜೋರಾಗಿ ಏನು ಮಾಡಬೇಕು, ತಳ್ಳಬೇಕು. ಇದಕ್ಕೇನಂತೀವಿ ಹೆಡ್ಡಿಂಗ್ ಅಂತೇಳಿ ಕರಿತೀವಿ. ಚಟುವಟಿಕೆ ಕೊಟ್ಟಿದ್ದಾರೆ 6ನೇ ತರಗತಿ ಮಕ್ಕಳಿಗೆ. ಚೆಂಡನ್ನು ತಡೆಯುವುದು, ಶಾರ್ಟ್ ಪಾಸ್ ಮಾಡೋದು, ಲಾಂಗ್ ಪಾಸ್ ಮಾಡೋದು, ಅಭ್ಯಾಸ ಮಾಡುವುದು, ಎಡ ಮತ್ತು ಬಲ ಚೆಂಡನ್ನು ಉಡುವುದು, ಅದೇ ರೀತಿ ಎಡ ಮತ್ತು ಬಲಗಾಲಿನಿಂದ ಅಭ್ಯಾಸ ಮಾಡುವುದು, ಕಲಿತ ಕೌಶಲ್ಯವನ್ನು ಅಭ್ಯಾಸ ಮಾಡುವುದು, ಈ ರೀತಿಯೆಲ್ಲ ಮಾಡಬೇಕು. ಇಷ್ಟೇನಾಯ್ತಂದರೆ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ 6th ಮತ್ತು 7th ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಪ್ರಾಕ್ಟಿಕಲ್ಗೆ ಥಿಯರಿ ಕೂಡ ಹೇಳಿದ್ದೀನಿ. ಇದೇ ರೀತಿ ಮುಂದೆ ಏನು ಮಾಡ್ತೀನಿ ಅಂದರೆ ಯಾವ್ಯಾವ ಒಂದು ಗೇಮ್ಸ್ ಇದೆ ಅಂದರೆ ಆ ಒಂದು ಗೇಮ್ಸು ಯಾವ್ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯೋ ಅದೆಲ್ಲ ಒಂದೇ ಕಡೆಗೆ ಕವರ್ ಮಾಡ್ತಾ ಹೋಗ್ತೀನಿ. ಅದು ಥಿಯರಿ ಆಗಿರ್ಬೋದು, ಅದು ಪ್ರಾಕ್ಟಿಕಲ್ ಆಗಿರ್ಬೋದು. ಆ ರೀತಿ ಮಾಡಿದ್ರೆ ನಮಗೇನಾಗ್ತೈತಿ, ಎಕ್ಸಾಮ್ಗೆ ಈಸಿ ಆಗುತ್ತೆ ಓದ್ಕೊಳ್ಳೋಕೆ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.